ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಜಾಜಿ ಬಂದಿದ್ಲು ನಿಮ್ಮನ್ನು ನೋಡೋದಿಕ್ಕೆ. ಏನು ನನ್ನ ಕಾಣೋದಕ್ಕೆ ಜಾಜಿ ಬಂದಿದ್ದ? ಹೌದು, ನಿಮ್ಮ ಜೀವಕ್ಕೆ ಸಂಚಕಾರ ಇದೆಯಂತೆ. ವಿಶಾಲು, ನಾನು ಸ್ವಲ್ಪ ನಿಧಾನವಾಗಿ ಹೇಳ್ತೀನಿ. ಬೆಳಿಗ್ಗೆ ಬಂದು ಬೇಗ ಹೇಳಿಸ್ಬಿಡ್ಬೇಡ. ಎಷ್ಟೋ ಕಲ್ಗಳು.
ನಾನೇ ನಿನಗೆ ಅಂತ ನನ್ನ ಕೈಯಾರ ಬಿಸಿ ಬಿಸಿಯಾದ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ. ಕುಡಿದು ಆರಾಮಾಗಿ ಮಲಗು. ಇನ್ನು ನೀನು ಎದ್ದೇಳೋವರೆಗೂ ನಾನು ನಿನ್ನ ಎಬ್ಸಲ್ಲ. ತಗೋ. ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಕಾಫಿ ಕುಡಿದ್ರೆ ನಿದ್ದೆ ಬರಲ್ಲ, ನಿದ್ದೆ ಬರಬಾರ್ದು ಅಂತಾನೆ ಕಾಫಿ ಕುಡಿಯೋದು. ಏನಿವತ್ತು ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಪ್ರೀತಿ? ಮಗುನೇ ಇಷ್ಟ ಇಲ್ಲದೆ ಇರೋ ನೀವು ಬಸರಿ ಆರೈಕೆ ಮಾಡ್ತಾ ಇದ್ದೀರಾ. ನೀವೆಷ್ಟೇ ಪೂಸಿ ಹೊಡೆದ್ರು ನಾನು ಮಗುನ ತೆಗ್ಸಲ್ಲ. ನಿನ್ನ ಹಠ ಗೊತ್ತಿಲ್ವೇನೆ ನನಗೆ? ನಾನೇನು ತೆಗ್ಸು ಅಂತ ಬಲವಂತ ಮಾಡ್ತಿಲ್ಲ ನಿನ್ನ. ಏನೋ ಇಂಥ ಸಮಯದಲ್ಲಿ ಒಬ್ಬಳೆ ಕಷ್ಟಪಡ್ತಾ ಇದೆಯಲ್ಲ ಅಂತ ಅಯ್ಯೋ ಅನ್ಸಿ ಕಾಫಿ ಮಾಡ್ಕೊಂಡು ಬಂದೆ. ಹಾಗಂತ ತಿಂಡಿನೂ ಮಾಡ್ತೀನಿ ಅಂತ ಅಂದ್ಕೋಬೇಡ. ಈಗ ಅಮ್ಮನಂತೂ ಕರ್ಸ್ಕೊಳ್ಳೋ ಮನಸ್ಸಿಲ್ಲ ನನಗೆ. ನಿನ್ನ ಹೊಟ್ಟೆಲಿರೋ ಯಮಧರ್ಮನ್ನ ನಮ್ಮಮ್ಮ ನೋಡೋದು ನನಗಿಷ್ಟ ಇಲ್ಲ. ತಗೋ ಕಾಫಿ ಕುಡಿ, ಬಿಸಿ ಆರೋಗುತ್ತೆ. ಸಕ್ಕರೆ ಕಡಿಮೆ ಆದ್ರೆ ಹೇಳು, ತಂದು ಹಾಕ್ತೀನಿ. ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಕಂಡ್ರಿ. ಏನು ಅನುಮಾನ ನಿನಗೆ? ನಾನು ಮಗುನ ತೆಗ್ಸಲ್ಲ ಅಂದಿದ್ದಕ್ಕೆ ನೀವು ಬೇರೆ ರೀತಿನಲ್ಲಿ ಏನೋ ಉಪಾಯ ಮಾಡ್ತಾ ಇದ್ದೀರಾ ಅಂತ. ಅಂದ್ರೆ ಇದ್ರಲ್ಲಿ ಏನು ಹಾಕಿ ನಿನ್ನ ಕುಡಿಸಿ ಮಗುನ ಕೊಂದ್ಬಿಡ್ತೀನಿ ಅಂತಲೋ? ನಾನೇನು ಹೇಳೇ ಇಲ್ವಲ್ಲ, ನೀವೇ ಎಲ್ಲ ಹೇಳ್ತಾ ಇದ್ದೀರಾ. ಅಮ್ಮವ್ರ ಮೇಲೆ ಆಣೆ, ನಾನೇನು ಬೆರೆಸಿಲ್ಲ ಕಣೆ ಇದರಲ್ಲಿ. ಆ ಥರ ಎಲ್ಲ ಏನು ಯೋಚನೆ ಮಾಡಲ್ಲ ನಾನು. ಏನೋ ನಿನ್ನ ನೋಡಿ ಅಯ್ಯೋ ಅನ್ನಿಸ್ತು, ಅದಕ್ಕೆ ಮಾಡ್ಕೊಂಬಂದೆ. ನಿನಗೆ ಅನುಮಾನ ಇದ್ರೆ ನಾನೇ ಇದನ್ನ ಮೊದಲು ಕುಡಿತೀನಿ ಕಣೆ, ಬೇಕಾದ್ರೆ ನೋಡು. ನೋಡಿ, ಈಗಲಾದ್ರೂ ನಿನ್ನ ಅನುಮಾನ ಪರಿಹಾರ ಆಯ್ತಾ? ಖಂಡಿತ ಇಲ್ಲ. ಚೊಕ್ಕನ ಮುದ್ದು ಹೇಳೆ, ನಿನ್ನ ಅನುಮಾನ ಪರಿಹಾರ ಆಗಬೇಕು ಅಂದ್ರೆ ಇನ್ನೇನು ಮಾಡ್ಬೇಕು ಹೇಳೆ? ನನಗೆ ನಂಬಿಕೆ ಬರಲಿ ಅಂತಾನೆ ನಿಮ್ಮ ಲೋಟದಲ್ಲಿ ಏನು ಬೆರೆಸ್ಕೊಳ್ದೆ ನನ್ನ ಲೋಟದಲ್ಲಿ ಏನಾದರೂ ಬೆರೆಸಿದ್ರೆ? ಆ ಥರ ಚಾಣಾಕ್ಷ ಬುದ್ಧಿ ಎಲ್ಲ ಇದೆ ನಿಮಗೆ, ನನಗೆ ಗೊತ್ತು. ಆಯ್ತು ಕಣೆ, ಇದನ್ನು ಕೂಡ ತೋರಿಸ್ತೀನಿ ನೋಡು. ಸಾಕೇನೆ, ಇನ್ನೂ ಅರ್ಧ ಗಂಟೆ ನಿನ್ನ ಮುಂದೆನೆ ಕೂತಿರ್ತೀನಿ. ಆಗಲಾದ್ರೂ ನಿನ್ನ ಅನುಮಾನ ಪರಿಹಾರ ಆದರೆ ಮತ್ತೆ ಬಿಸಿ ಮಾಡ್ಕೊಡ್ತೀನಿ, ಅವಾಗ ಕುಡಿ. ಏನು ಬೇಕಾಗಿಲ್ಲ, ನಿಮ್ಮೆಲ್ಲ ನಂಬಿಕೆ ಬಂತು, ಕೊಡಿ. ಬೇಡ, ನಿಮ್ಮೇಲೆ ಎಷ್ಟೇ ನಂಬಿಕೆ ಇದ್ರೂ ಯಾಕೋ ನನಗೆ ಈ ಕಾಫಿ ಕುಡಿಯೋದಕ್ಕೆ ಮನಸ್ಸು ಬರ್ತಾ ಇದೆ. ನಾನು ಈ ಮಗುನ ಹೆತ್ತು ಅದಕ್ಕೊಂದು ನಾಮಕರಣ ಆಗೋವರೆಗೂ ನೀವು ಏನು ಕೊಟ್ಟರು ನಾನು ತಿನ್ನೋದು ಇಲ್ಲ, ಕುಡಿಯೋದು ಇಲ್ಲ. ನೀವು ನನ್ನ ಹತ್ರನೇ ಬರಬೇಡಿ, ತಗೊಳ್ಳಿ. ಹಾಳಾಗೋಗಿ ಸಾಯಿ. ಏನೋ ಅಪರೂಪಕ್ಕೆ ಪ್ರೀತಿ ಬಂತು ಅಂತ ಒಳ್ಳೆ ಕಾಫಿ ಮಾಡಿಕೊಟ್ಟೆ, ಅದನ್ನು ಕುಡಿಯೋ ಯೋಗ ಇಲ್ಲ ನಿನಗೆ. ನಿನ್ನ ಹಣೆ ಬರ, ಏನಾರ ಮಾಡ್ಕೊಂಡು ಸಾಯಿ. ಗುರುಗಳೇ, ಗುರುಗಳೇ, ಇದೇನಿದು? ಏನಿದು ಮಣಿಕಂಠ?
ಇದೆಲ್ಲ ಹೇಗಾಯ್ತು? ಗೊತ್ತಿಲ್ಲ ಗುರುಗಳೇ, ನಾನು ನೋಡಿದಾಗ ನೀವು ಪೂರ್ತಿ ಕಲ್ಲಿಂದ ಮುಚ್ಚೋಗಿದ್ರಿ. ಗೋರಿ ಒಳಗಡೆ ಮಲಗಿದ್ದೀರಾ ಅಂತ. ಏನ್ ಅಪಶಕನಾಗಿ ಮಾತಾಡ್ತೀಯ? ಎಲ್ಲರನ್ನು ಗೋರಿ ಒಳಗೆ ಕಳ್ಸೋರು ನಾವು, ನನ್ಗೆ ಹೀಗೆ? ನಾವು ಅಮ್ಮನವ್ರಿಗೆ ಮಾಡಿದ ಭೂಮಿ ಬಂಧನ ಹಾಗೆ ಇದೆ. ಹಾಗಿದ್ಮೇಲೆ ಇದು ಹೇಗೆ ಸಾಧ್ಯ ಮಣಿಕಂಠ? ನಿಮ್ಗೆ ಆಗದೆ ಇರೋರು ಯಾರಾದರೂ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಿದ್ದಾರಾ ಅಂತ? ಯಾರೋ ಇದ್ದಾರೆ, ಈ ಊರಿನಲ್ಲಿ ನನಗಾಗ್ದವ್ರು ಯಾರೋ ಇದ್ದಾರೆ. ನಾವು ಮೂವರು ಒಂದಾಗಿದ್ದೀವಿ. ಇದ್ದ ಒಬ್ಬ ಶತ್ರು ಅಂದ್ರೆ ಅಮ್ಮನವರು. ಅವಳನ್ನ ಭೂಮಿಲಿ ಹೂತಾಕಿದ್ದೀವಿ. ಇನ್ನು ಯಾರು ನನ್ನ ಮೇಲೆ ಹೀಗೆ ಸಂಮೋಹಿನಿ ಮಾಡೋದಕ್ಕೆ ಸಾಧ್ಯ? ಮಾರಿಗುಡಿ ಮಾಡಿರಬಹುದು, ವಿರೂಪಾಕ್ಷ ಮಾಡಿರಬಹುದು. ಮೇಲ್ನೋಟಕ್ಕೆ ಇಬ್ರು ನಿಮ್ಮ ಜೊತೆಲೇ ಇರೋ ಥರ ಕಾಣಿಸ್ತಾರೆ, ಅದೇ ಒಳ್ಳೊಳಗೆ ಕತ್ತಿ ಮಸೀತಿರ್ತಾರೆ. ನೀನ್ ಹೇಳೋದು ಸತ್ಯ, ಅದು ನನಗೂ ಗೊತ್ತಿದೆ. ಆದ್ರೆ ನನ್ನ ಮೇಲೆ ಇಂಥ ಕಣ್ಕಟ್ ವಿದ್ಯೆ ಪ್ರಯೋಗ ಮಾಡೋಷ್ಟು ದೊಡ್ಡ ಸಾಧಕ ಅವ್ರಿಗ್ಯಾರೂ ಗೊತ್ತಿಲ್ಲ. ಮಣಿಕಂಠ, ಇದು ಯಾರೋ ಮಾಡಿರೋ ಕೆಲಸ ಅಲ್ಲ, ಇನ್ನೇನೋ ದಾರಿ ತಪ್ಪಿದೆ. ನೀನ್ ಯಾವಾಗ್ಲೂ ಈ ಅಮ್ಮನವ್ರ ಭೂಮಿ ಬಂಧನದ ಮೇಲೆ ಕಣ್ಣಿಟ್ಟಿರು. ಇದು ಹೇಗೆ ಏನು ಅಂತ ಪತ್ತೆ ಮಾಡೋಣ. ಆಗಲಿ ಗುರುಗಳೇ. ಆ ಕಲ್ಗಳನ್ನ ಒಂದ್ ಕಡೆ ಎತ್ತಿಡು. ನಾನು ಪೂಜೆ ಮುಗಿಸಿ ಬಂದ್ಮೇಲೆ ಅವುಗಳನ್ನ ಪರೀಕ್ಷಿಸ್ತೇನೆ. ಅವುಗಳಿಗೆ ಅಂಜನ ಹಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಮಾಡಿರೋದು, ಯಾಕೆ ಮಾಡಿರೋದು ಅಂತ. ಸರಿ ಗುರುಗಳೇ. ಅಕ್ಕ, ಅಕ್ಕ, ಅಪ್ಪ, ಅಪ್ಪ. ಏನು ವಿದ್ಯಾ? ನಿನ್ನೆ ರಾತ್ರಿಯಿಂದ ಜಾಜಿ ಅಕ್ಕ ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಯಾಕೋ ಮಂಕಾಗಿದ್ದಾಳೆ. ಬಂಗಾರಿ ಜೊತೆ ಮಾತು ಬಿಡುವಾಗ ಮಾಡಿದ್ವಿ ನಾವೆಲ್ಲ ಸೇರ್ಕೊಂಡು ಅಂತ ಕೋಪಗೇಪನಾದರೂ ಮಾಡ್ಕೊಂಡಿರ್ಬೋದಾ? ಆದರೆ ನನ್ನ ಹತ್ರ ಮಾತಾಡ್ಬೋದಲ್ವಾ? ನಾನು ಅವಳಿಗೆ ಬೆಂಬಲವಾಗೇ ಇದ್ದೆ. ಹೌದಲ್ವಾ? ಮತ್ತೆ ಯಾಕಕ್ಕ ಹೀಗಿದ್ದಾಳೆ? ನೀನೇ ಹೋಗಿ ವಿಚಾರಿಸಪ್ಪ. ಅವಳು ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ ನನಗೆ. ಜಾಜಿ, ಜಾಜಿ, ಯಾಕಿವತ್ತಿನ್ನೂ ಕೆಲಸಕ್ಕೆ ಹೋಗಿಲ್ಲ? ನೀನೇ ತಡ ಮಾಡ್ತಿದ್ಯೋ ಅಥವಾ ಅಲ್ಲಿ ಪಂಚಾಕ್ಷರಿ ಏನಾದರೂ ತಗಾದೆ ತೆಗ್ದಿದ್ದಾನೋ? ಯಾರಾದರೂ ಏನಾದರೂ ಅಂದ್ರ? ಜಾಜಿ, ಹುಷಾರಾಗಿದ್ಯಾ?
ಜಾಜಿ ಹುಷಾರಾಗಿದೆಯಾ? ಯಾರ ಹತ್ರನೂ ಮಾತಾಡ್ತಿಲ್ವಂತೆ, ಮೌನಗೌರಿ ಆಗ್ಬಿಟ್ಟಿದೆಯಂತೆ. ನಾನು ಎಲ್ರಿಗೂ ಹೇಳಿದ್ದೀನಿ, ಯಾರು ನಿನ್ನೇನು ಅನ್ನಲ್ಲ. ಇದ್ರ ಮೇಲೆ ಬೇರೆ ಏನಾದರೂ ಇದ್ರೆ ಹೇಳು. ಜಾಜಿ, ನಮ್ಮೇ ನಿನ್ನ ಕೋಪಕ್ಕೆ ತಿಂಡಿ ತಿಂದೆ ಹಾಗೆ ಹೋಗ್ಬೇಡ. ಲಲಿತಾ ನಿನಗಾಗಿ ರೊಟ್ಟಿ ಮಾಡಿಟ್ಟಿದ್ದಾಳೆ, ಹೋಗಿ ತಿಂಡಿ ತಿನ್ನು. ಇಲ್ದಿದ್ರೆ ಶಕ್ತಿ ಇರೋದಿಲ್ಲ ಕೆಲಸ ಮಾಡೋದಿಕ್ಕೆ. ಏ ಜಾಜಿ, ತಿಂಡಿ ತಿಂಡಿ ತಿನ್ನು ಅಂದೆ, ಹೋಗೆ. ಶೇಖರಿ, ಇವಳೇನು ನಾಟಕ ಗಿಟ್ಕಾಡ್ತಿದ್ದಾಳೋ, ಇಲ್ಲ ಯಾರಾದ್ರೂ ಮಂಕ್ಬೂದಿ ಹರ್ತಿದಾರೋ? ನಿನ್ನೆವರೆಗೂ ಚೆನ್ನಾಗೇ ಇದ್ಲಲ್ಲೋ, ಇವತ್ತು ನೋಡಿದ್ರೆ ಅವಳು ಮುದ್ದು ಮುದ್ದಾಗಾಡ್ತಿದ್ದಾಳೆ. ಅದೇ ನನಗೂ ಅರ್ಥ ಆಗ್ತಿಲ್ಲಮ್ಮ. ಪಾಪ ಜಾಜಿ ನಾಟಕ ಗಿಟ್ಕ ಮಾಡುವಂಥ ಹುಡುಗಿ ಅಲ್ಲ. ಬಂಗಾರಿ ಜೊತೆ ಮಾತು ಬಿಟ್ಟಿದ್ದಾಳಲ್ಲ, ಅದಕ್ಕೆ ಬೇಜಾರಲ್ಲಿರ್ಬೇಕು. ಅಂದ್ರೆ ಬಂಗಾರಿನ ಅಷ್ಟೊಂದು ಹಚ್ಕೊಂಡಿದ್ದಾಳ? ಪಾಪ. ಓಹೋ, ಮಗಳು ಕರುಳು ಚುರ್ರ ಅನ್ಬಿಡ್ತು. ಹೆಣ್ಮಗಳು ತಪ್ಪಾರಿ ತುಳಿಯೋದು ತಪ್ತು ಅಂತ ಸಂತೋಷ ಪಡೆದ್ ಬಿಟ್ಟ. ಕರುಣೆ ತೋರಿಸ್ತಾನೆ, ಕರುಣೆ. ಇದು ಹೀಗೆ ಮುಂದುವರೆದ್ರೆ ಮನೆ ಮರ್ಯಾದೆ ಹರಾಜಾಗುತ್ತೆ. ಅದ್ರ ಲೆಕ್ಕ ಇಲ್ಲ ಇವನಿಗೆ. ಇದೆಲ್ಲ ಬರೀ 2 ದಿವಸದ ಮಟ್ಟಿಗೆ ಅಷ್ಟೇ ಅಜ್ಜಿ, ನೀನೇನು ಯೋಚನೆ ಮಾಡಬೇಡ, ಆಮೇಲೆ ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿರು. ಶೇಖರಪ್ಪ, ಶೇಖರಪ್ಪ, ಇದೇನೋ ಮನೆ ತನಕ ಬಂದ್ಬಿಟ್ಟಿದೀಯಾ? ನಿಮ್ಮ ಹುಡುಗಿ ಜಾಜಿನ ಶಾಸ್ತ್ರಿಗಳ ಮನೆ ಹತ್ರ ಬರಕ್ಕೆ ಹೇಳಿದ್ದಾರೆ ವೀರಶೇಖರಪ್ಪ ಅವರೇ. ವಿರೂಪಾಕ್ಷ ಶಾಸ್ತ್ರಿಗಳ ಮನೆಗೆ ಜಾಜಿನ? ಯಾಕೇನಾದ್ರೂ ಸಮಸ್ಯೆನಾ? ಹಾಗೇನಿಲ್ಲ ಶೇಖರಪ್ಪ, ನಿನ್ನೆ ನಿಮ್ಮ ಹುಡುಗಿ ಜಾಜಿ ನಮ್ಮ ಶಾಸ್ತ್ರಿಗಳ ಮನೆ ಹತ್ರ ಬಂದಿದ್ರು, ಏನೋ ಮಾತಾಡಬೇಕು ಅಂತ. ನಿನ್ನೆ ಸಿಗಲಿಲ್ವಲ್ಲ, ಅದಕ್ಕೆ ಇವತ್ತು ಬರಕ್ಕೆ ಹೇಳಿದ್ದಾರೆ. ಕಳಿಸ್ಕೊಡಿ ಶಾಸ್ತ್ರಿಗಳ ಮನೆಗೆ. ನಿನ್ನೆ ರಾತ್ರಿ ಜಾಜಿ ತಡವಾಗಿ ಬಂದಿದ್ದು ಈ ಕಾರಣಕ್ಕ? ಹಾಗಾದ್ರೆ ನಿನ್ನೆ ರಾತ್ರಿ ಜಾಜಿ ಅಷ್ಟೊತ್ತಿನವರೆಗೂ ಶಾಸ್ತ್ರಿ ಮನೆಯಲ್ಲೇ ಇದ್ಲಾ? ಇದನ್ನೆಲ್ಲ ಏನು ಹೇಳಲೇ ಇಲ್ವಲ್ಲ ಜಾಜಿ ಅಕ್ಕ, ಅಲ್ಲೇ ಏನೋ ಎಡವಟ್ಟಾಗಿರ್ಬೇಕು. ನಡೆಯೋ. ಏನಾಗಿದೆ ದರಿದ್ರ ಜೀಪ್ಗೆ? ಜೀಪ್ನ ನೆಟ್ಟಿ ನೋಡ್ಕೊಳಕ್ ಆಗೋದಿಲ್ವಾ? ಸತ್ಯ ಕಾಯಕ್ ಹೋಗು. ಮೊದಲು ಟ್ಯಾಂಕಲ್ಲಿ ಪೆಟ್ರೋಲ್ ಇದೆ ನೋಡು.
ಪೆಟ್ರೋಲ್ ಟ್ಯಾಂಕಲ್ಲಿ ಕಲ್ಲು